ಸಭಿಕರಲ್ಲಿ ಮನವಿ, ಯಾರು ಇನ್ನೂ ಪ್ರಸಾದ ತಗೊಂಡಿಲ್ವೋ ದಯವಿಟ್ಟು ಗುಡಿ ಒಳಗಡೆ ಪ್ರಸಾದ ವಿತರಣೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸಿ ಆದಷ್ಟು ಬೇಗನೆ ವೇದಿಕೆ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ.
ಮಾಡ್ಕೊಡ್ಬೇಕು ದಯವಿಟ್ಟು. ಶ್ರೀ ಗುರುಭ್ಯೋ ನಮಃ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮಭವಸ್ತವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಸರಸ್ವತೇ ವಾಜೇರ್ವಾಜನೇವ್ರತೆ ದೇನಾಮ ಮೃತ್ರಿಯವತಾಂ ರಂಗೇ ಸ್ತುಷ್ಟವಾಗಂ ದಸ್ತನೋಭಿಃ ವಿಷೇಮ ದೇವಯಿತಂ ಯದಾಯುಃ ಸ್ವಸ್ತಿ ನ ಇಂದ್ರ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪಾರ್ವತಿ ಪತೆ. ಇದ್ದಾರೆ ಶ್ರೀ ಕೊರ್ಲಲ್ಲಿ ವೆಂಕಟೇಶಾಚಾರ್ಯರು, ಧರ್ಮಚಿಂತಕರು, ಮುಳುಬಾಗಿಲು ಶ್ರೀಧರು. ಎಲ್ಲ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತ ಕೊಡಬೇಕಾಗಿದೆ. ಮಾಲೆ ಹಾಕೋದ್ರ ಮೂಲಕ ನಾವು ಸ್ವಾಗತವನ್ನು ಕೊಡುತ್ತಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ಶ್ರೀಧರು ಕಲ್ಪಲ್ಲಿ ಪ್ರಕಾಶ್ ಅವರಿಂದ ಶ್ರೀಧರಿಗೆ ಶ್ರೀ ವೆಂಕಟೇಶಾಚಾರ್ಯ ಅವರಿಗೆ ಪುರಸ್ಕಾರವನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಶ್ರೀಗಳಿಂದ ಆಶೀರ್ವಚನೆ ಯಾ ದೇವಿ ಸರ್ವಭೂತೇಷು ತಸ್ಯೈ ನಮಸ್ತಸ್ಯೈ ನಮೋ ನಮಃ. ತಾಯಿ ಭಾರತಾಂಬೆಯ ಪಾದಾರವಿಂದಾರಗಳಲ್ಲಿ ವಂದಿಸಿ, ಮುಳುಬಾಗಿಲು ಶ್ರೀ ಸೋಮೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವರ ಪಾದಾರವಿಂದಾರಗಳಲ್ಲಿ ವಂದಿಸಿ, ಏನು ಈ ಮುಳುಬಾಗಿಲು ಹಿಂದೂ ಸಮಾಜದ ಸಮಾಜೋತ್ಸವ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ತುಂಬ ದಯವಿಟ್ಟು ವಾದ್ಯಗೋಷ್ಠಿಯನ್ನು ಸ್ವಲ್ಪ ನಿಲ್ಲಿಸಬೇಕು. ಸ್ವಾಮೀಜಿಗಳ ಆಶ್ವಾಸನೆ ಇದೆ, ದಯವಿಟ್ಟು ನಿಲ್ಲಿಸಬೇಕು. ಯಾರ್ಯಾರು ಈ ಸಮಾಜದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದಲ್ಲಿ ಆಸೀನರಾಗಿರುವಂತಹ ವೆಂಕಟೇಶ್ವರ ಶಿವಾಚಾರ್ಯರ ಅವರಿಗೂ ಹಾಗೂ ಅವರ ಸಹಪಾಠಿಗಳು ಕೂಡ ಆ ಜಗನ್ಮಾತೆ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಾನು ನಿನ್ನೆ ಕೋಲಾರಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಸೊ ಅದರಲ್ಲಿ ಕೂಡ ನಮ್ಮ ಕುಲಸ್ವಾಮಿಯವರು ಕೂಡ ಭಾಗವಹಿಸಿದ್ರು. ಅಲ್ಲಿ ಎಲ್ಲರೂ ಒಂದು ಜನಸಂಖ್ಯೆ ಅಂತೂ ನಾವು ಅಂದಾಜು ಒಂದು 3,000 ಜನ ಸೇರ್ಬೋದು, ಒಂದು 2,000 ಜನ ಸೇರ್ಬೋದು ಅಂತ ಒಂದು ಅಂದಾಜಿತ್ತು. ಆದರೆ ಒಂದು 7,500 ಜನ ಅಲ್ಲಿ ಜನಸಂಖ್ಯೆ ಸೇರಿದ್ರು. ಅವರೆಲ್ಲರೂ 15,000 ಜನ ಜನಸಂಖ್ಯೆ ಸೇರಿದ್ರು. ಅವರೆಲ್ಲರೂ ಒಂದೇ ಘೋಷಣೆಯನ್ನು ಕೂಗ್ತಾ ಇದ್ರು. ಏನಪ್ಪ ಘೋಷಣೆ ಅಂತಂದ್ರೆ, ರಕ್ತದ ಕಣವು ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ ಅಂತ. ಸೊ ನಾನು ರಕ್ತದ ಕಣ ಅಂತೀನಿ, ನೀವೆಲ್ಲರೂ
ಹೇಳ್ತೀರಾ? ಎಲ್ಲರೂ ಊಟ ಮಾಡಿ ಹೇಳ್ತಾನೆ. ರಕ್ತದ ಕಣ ಕುದಿಯುತ್ತದೆ, ರಕ್ತದ ಕಣ ಕುದಿಯುತ್ತದೆ, ರಕ್ತದ ಕಣ ಕುದಿಯುತ್ತದೆ. बोलो भारत माता की, बोलो भारत माता की, बोलो भारत माता की. वंदे वंदे वंदे. ನಮ್ಮ ಭಾರತ ಭೂಮಿಯಲ್ಲಿ ಅಂದ್ರೆ ಭಾ ಅಂದ್ರೆ ಬೆಳಕು, ರಥ ಅಂದರೆ ಚಲಿಸುವುದು. ಅದಲ್ಲದೆ ನಮ್ಮ ಭಾರತ ಭೂಮಿಗೆ ಇನ್ನೊಂದು ಹೆಸರಿದೆ, ಯಾವ್ದಪ್ಪ ಅಂತಂದ್ರೆ ತಪೋ ಭೂಮಿ ಅಂತ ಅಲ್ವಾ? ಯಾವ್ದಕ್ಕೋಸ್ಕರ ತಪೋ ಭೂಮಿ ಅಂತಪ್ಪ ಅಂತಂದ್ರೆ, ಯಾವ್ದಾದ್ರು ಬೇರೆ ದೇಶದಲ್ಲಿ ವಾಲ್ಮೀಕಿ ಹುಟ್ಟಿಲ್ಲ, ಯಾವ್ದಾದ್ರು ಬೇರೆ ದೇಶದಲ್ಲಿ ರಾಮ ಹುಟ್ಟಿಲ್ಲ, ಯಾವ್ದಾದ್ರು ಬೇರೆ ದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿಲ್ಲ. ಇವರೆಲ್ಲರೂ ಜನ್ಮ ತಾಳದ್ದು ಯಾವ್ದಾದ್ರು ಒಂದು ಭೂಮಿ, ಪುಣ್ಯ ಭೂಮಿ ಇದೆ ಅಂತಂದ್ರೆ ಅಂದ್ರೆ ಭಾ ಅಂದ್ರೆ ಬೆಳಕು, ರಥ ಅಂದರೆ ಚಲಿಸುವುದು. ಅದಲ್ಲದೆ ನಮ್ಮ ಭಾರತ ಭೂಮಿಗೆ ಇನ್ನೊಂದು ಹೆಸರಿದೆ, ಯಾವ್ದಪ್ಪ ಅಂತಂದ್ರೆ ತಪೋ ಭೂಮಿ ಅಂತ ಅಲ್ವಾ? ಯಾವ್ದಕ್ಕೋಸ್ಕರ ತಪೋ ಭೂಮಿ ಅಂತಪ್ಪ ಅಂತಂದ್ರೆ, ಯಾವ್ದಾದ್ರು ಬೇರೆ ದೇಶದಲ್ಲಿ ವಾಲ್ಮೀಕಿ ಹುಟ್ಟಿಲ್ಲ, ಯಾವ್ದಾದ್ರು ಬೇರೆ ದೇಶದಲ್ಲಿ ರಾಮ ಹುಟ್ಟಿಲ್ಲ, ಯಾವ್ದಾದ್ರು ಬೇರೆ ದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿಲ್ಲ. ಇವರೆಲ್ಲರೂ ಜನ್ಮ ತಾಳದ್ದು ಯಾವ್ದಾದ್ರು ಒಂದು ಭೂಮಿ, ಪುಣ್ಯ ಭೂಮಿ ಇದೆ ಅಂತಂದ್ರೆ ಭೂಮಿ ಅಂತ. ಅಂತ ಒಂದು ಭವ್ಯ ಭಾರತ ಭವಿಷ್ಯದಲ್ಲಿ ನಾವು ಜನ್ಮವನ್ನ ಮಾನವರಾಗಿ ತಾಳಿದ್ದೇವೆ ಅಲ್ವಾ? ಪ್ರಪಂಚದಲ್ಲಿ ಎಷ್ಟೋ ಜೀವರಾಶಿಗಳಿದ್ದಾವೆ, ಆದ್ರೆ ಎಲ್ಲಾ ಜೀವರಾಶಿಗಳಿಗೂ 5 ಸೆನ್ಸ್ ಇರುತ್ತೆ, 5 ಸೆನ್ಸ್. ಏನು ನಮ್ಮ ಭಾರತದಲ್ಲಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮವನ್ನ ಮಾಡ್ತಿದೆಯೋ ಅದೇ ಸಾಕ್ಷಿ. ಅಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಮುಳುಬಾಗಿಲಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಯಾವುದೇ ಜಾತಿ ಮತ ಪಥ ಸಿದ್ಧಾಂತವನ್ನ ಬಿಟ್ಟು ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದಾಗಿ ಈ ದೇಶವನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಈ ದೇಶದಲ್ಲಿ ನಾವೆಲ್ಲರೂ ಆ ಭಾರತಾಂಬೆಯ ತಾಯಿಯ ಒಂದು ಪಾದ ಧೂಳದಲ್ಲಿ ಸೇರಿದಾಗ ಮಾತ್ರ ನಾವು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗತ್ತೆ. ಯಾಕಂತಂದ್ರೆ ಎಲ್ಲಾ ಪ್ರಾಣಿಗಳು ಹುಟ್ಟವು ಸಾಯ್ತವೆ, ಅದಕ್ಕೆ ಮೋಕ್ಷ ಅನ್ನೋದು ಗೊತ್ತಿರುತ್ತಾ? ಆದ್ರೆ ಮೋಕ್ಷವನ್ನ ಈ ಒಂದು ಜಾಗ ಯಾವ್ದಾಗಿದೆ ಅಂದ್ರೆ ಅದು ಮಾನವನ ಜನ್ಮ ಮಾತ್ರ. ಜಂತೂನಾಂ ನರಜನ್ಮ ದುರ್ಲಭಂ ಮತತ್ ಪುಂಸಾಂ ಮೃತೋ ವಿಪ್ರದ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಾವು ಎಷ್ಟೋ ಜಂತು ಜೀವನ ಹುಟ್ಟಬಹುದು, ಆದ್ರೆ ನಾನು ಇದೇ ಮಾಡಬೇಕು ಮತ್ತೆ ಇನ್ನು ಹುಟ್ಟಬೇಕು ಅಂತ ಅದು ಯಾವ್ದು ನಮಗೆ ಗೊತ್ತಾಗಲ್ಲ. ಆದ್ರೆ ನಾವು ಮನುಷ್ಯನಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ತೋರಿಸ್ಕೊಡೋದೇ ನಮ್ಮ ಭಾರತ ಪರಂಪರೆ. ಉದಾಹರಣೆಗೆ ಭವ್ಯವಾದ ಪರಂಪರೆ ಇರುವಂತ ನಮ್ಮ ಭಾರತ ಭೂಮಿ. ಅಂತಹ ಒಂದು ಸಂಸ್ಕೃತಿಯನ್ನ ನಾವು ಕಾಪಾಡಬೇಕು, ನಾವು ಉಳಿಸಬೇಕು. ಅಂತಹ ಒಂದು ನಿಟ್ಟಿನಲ್ಲಿ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನ ಎಲ್ಲಾ ಕಡೆಯೂ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನೀವೇನು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇನ್ನೂ ಯಶಸ್ವಿ ಪೂರ್ವಕವಾಗಿ ಮಾಡಬೇಕಂತ ದಯವಿಟ್ಟು ಪ್ರಾರ್ಥನೆ ಮಾಡಿ. ಇನ್ನೊಂದೇನಪ್ಪ ಅಂತಂದ್ರೆ ಪ್ರಾರ್ಥನೆ ಮಾಡಿ ಈ 2 ಮಾತುಗಳನ್ನ ದೇವಿ ಪಾದಾರಗಳಲ್ಲಿ ಅರ್ಪಿಸುತ್ತೇವೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ರಥದ ಬಲಭಾಗದಲ್ಲಿರುವ ಸ್ವಲ್ಪ ಹಿಂದೆ ಸರಿ ದಯವಿಟ್ಟು ಗಣ್ಯರಿಗೆ ಮತ್ತು ಶ್ರೀಗಳಿಗೆ ಜಾಗ ಮಾಡಿಕೊಡಿ. ಶ್ರೀಗಳಿಗೆ ಮತ್ತು ಗಣ್ಯರಿಗೆ ಸ್ವಲ್ಪ ಜಾಗ ಮಾಡಿಕೊಡಿ. ಪುಷ್ಪಾರ್ಚನೆ ಮಾಡಿ ಇನ್ನೇನು ನಮ್ಮ ಶೋಭಾಯಾತ್ರೆ